ಎಸ್ ರಾಜ್ಯದಲ್ಲಿ 3 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತದಾನ ಶುರುವಾಗಿದ್ದು ಬೆಳ್ಳಂಬೆಳಗ್ಗೆನೆ ಮತದಾರರು ಮತಗಟ್ಟೆಗಳತ್ತ ಆಗಮಿಸಿ ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಇನ್ನು ಅದೇ ರೀತಿ ಗೊಂಬೆನಾಡಲ್ಲೂ ಕೂಡ ಹೈ ವೋಲ್ಟೇಜ್ನ ಮಿನಿ ಕದನ ಶುರುವಾಗಿರುವಂಥದ್ದು. ಕಾಂಗ್ರೆಸ್ ವರ್ಸಸ್ ದೋಸ್ತಿಗಳ ನೇರ ಪೈಪೋಟಿ ನಡೀತಾ ಇರುವಂತಹ ಕ್ಷೇತ್ರ ಅಂದರೆ ಅದು ಚನ್ನಪಟ್ಟಣ. ಸಾಕಷ್ಟು ಕುತೂಹಲ ಮೂಡಿಸಿರುವಂತಹ ಕ್ಷೇತ್ರ ಚನ್ನಪಟ್ಟಣ. ಚನ್ನಪಟ್ಟಣದಲ್ಲೂ ಕೂಡ ಮತದಾನ ಶುರುವಾಗಿದೆ. ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ನಿಖಿಲ್ ವರ್ಸಸ್ CPY ಮಧ್ಯೆ ಜಿದ್ದಿನ ಕದನ ನಡೀತಾ ಇದೆ. ಒಂದು ಕಡೆ HD ಕುಮಾರಸ್ವಾಮಿಗೆ ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ, ಗೆಲ್ಲಲೇಬೇಕಾಗಿರುವಂತಹ ಅನಿವಾರ್ಯ. ಇನ್ನು ಇತ್ತ CPY ಯೋಗೇಶ್ವರ್ಗೂ ಕೂಡ ಗೆಲ್ಲಲೇಬೇಕಾಗಿರುವಂತಹ ಅನಿವಾರ್ಯ. ಇಷ್ಟು ದಿನಗಳ ಕಾಲ ಅಬ್ಬರದ ಮತಪ್ರಚಾರ, ಇನ್ನು ಮತದಾರರ ಓಲೈಕೆಗೆ ಸಮಾವೇಶ, ಸಾಲು ಸಭೆ, ಮಗದೊಂದು ಎಲ್ಲ ಕೂಡ ನಡೆದಿದ್ದು ಇವತ್ತು ಮತದಾರ ಯಾರ ಕೈ ಹಿಡಿಯಲಿದ್ದಾನೆ ಅನ್ನೋದರ ಕುರಿತಾಗಿ ಕಾದು ನೋಡಬೇಕು. ಬಿರುಸಿನ ಮತದಾನ ಕೂಡ ಶುರುವಾಗಿದೆ ಚನ್ನಪಟ್ಟಣದಲ್ಲಿ. ಇನ್ನು ಸಾಲುಗಟ್ಟಿ ನಿಂತು ಮತ ಚಲಾಯಿಸ್ತಾ ಇದ್ದಾರೆ ಜನರು. ನಿಖಿಲ್ CPY ಮಧ್ಯೆ ಜಿದ್ದಿನ ಕದನ ಶುರುವಾಗಿದ್ದು ಈಗ ಮತದಾರರು ಬೆಳ್ಳಂಬೆಳಗ್ಗೆನೆ ಆಗಮಿಸಿ ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಕುತೂಹಲ ಕೂಡ ಮೂಡಿಸಿರುವಂಥದ್ದು. ಇನ್ನು 3 ಕ್ಷೇತ್ರಗಳ ಪೈಕಿ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ಕ್ಷೇತ್ರ ಅತಿ ಹೆಚ್ಚು ಸದ್ದು ಮಾಡ್ತಾ ಇದೆ ಅಂತಲೇ ಹೇಳಬಹುದು. ಹೀಗಾಗಿ ಇಲ್ಲಿ ಗೆದ್ದು ಬೀಗೋದು ಯಾರು, ನಿಖಿಲ ಅಥವಾ CPY ಅನ್ನೋ ಕುತೂಹಲ ಪ್ರಶ್ನೆಗೆ ಇನ್ನೇನು 23ಕ್ಕೆ ಉತ್ತರ ಸಿಗಲಿದೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ. ಹೆಬ್ಬಾರ್, ಗುಡ್ ಮಾರ್ನಿಂಗ್. ರಾಜ್ಯದ 3 ಕ್ಷೇತ್ರಗಳ ಉಪಚುನಾವಣೆಯ ಮತದಾನ ಶುರುವಾಗಿದ್ದು ಅದರಲ್ಲೂ ಸಾಕಷ್ಟು ಕುತೂಹಲ ಮೂಡಿಸಿರುವಂತಹ, ಹೆಚ್ಚು ಸದ್ದು ಮಾಡಿದಂತಹ ಕ್ಷೇತ್ರ ಅಂದರೆ ಅದು ಚನ್ನಪಟ್ಟಣದಲ್ಲೂ ಕೂಡ ಬೆಳಗ್ಗೆಯಿಂದ ಮತದಾನ ಶುರುವಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ. ವೆರಿ ಗುಡ್ ಮಾರ್ನಿಂಗ್ ಮಧು. ಚನ್ನಪಟ್ಟಣ ಹೈ ವೋಲ್ಟೇಜ್ ಕ್ಷೇತ್ರ ಆಗಿದೆ. 3 ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆ ನಡೀತಾ ಇದೆ. ಆದರೆ ಉಳಿದೆರಡು ಕ್ಷೇತ್ರಕ್ಕಿಂತ ಹೆಚ್ಚಾಗಿ ಜನರನ್ನ ಸೆಳೀತಾ ಇರೋದು ಅಥವಾ ರಾಜ್ಯದ ಗಮನವನ್ನ ಸೆಳೀತಾ ಇರೋ ಕ್ಷೇತ್ರ ಅಂದ್ರೆ ಚನ್ನಪಟ್ಟಣ ಕ್ಷೇತ್ರ. ಹಿಂದೆ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದಾಗ ಇಷ್ಟೊಂದು ಮಟ್ಟಿಗೆ ಅಲ್ಲಿ ಒಂದು ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಗುರುತಿಸ್ಕೊಂಡಿರಲಿಲ್ಲ. ಆದ್ರೆ ಈ ಬಾರಿ ಅತ್ಯಂತ ಹೆಚ್ಚು ಸದ್ದು ಮಾಡ್ತಾ ಇರುವಂತ ಕ್ಷೇತ್ರವಾಗಿದೆ. ಕಾರಣ ಏನಂತಂದ್ರೆ CP ಯೋಗೇಶ್ವರ್ ಪಕ್ಷವನ್ನ ತೊರೆದು ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ಗೆ ಸೇರಿದ ನಂತರದಲ್ಲಿ ಅಲ್ಲಿ ದೊಡ್ಡ ಮಟ್ಟದ ಫೈಟ್ ಉಂಟಾಯ್ತು. ನಿಖಿಲ್ ಕುಮಾರಸ್ವಾಮಿಯನ್ನೇ ಕಣಕ್ಕಿಳಿಸ್ಬೇಕಂತ ಪರಿಸ್ಥಿತಿ ಬಂತು. ಈಗ ಇಬ್ಬರ ನಡುವೆ ನೇರ ಹಣಾಹಣಿ, ನೇರ ಸ್ಪರ್ಧೆ ನಡೀತಾ ಇದೆ. 3 ಕ್ಷೇತ್ರದಲ್ಲೂ ಸಹಿತ ಕಾಂಗ್ರೆಸ್ ಮತ್ತು NDA ಅಥವಾ ಬಿಜೆಪಿ ಅಥವಾ JDS ನ ನಡುವೆ ನೇರವಾಗಿ ಸ್ಪರ್ಧೆ ಆಗ್ತಾ ಇದೆ. ಚನ್ನಪಟ್ಟಣದಲ್ಲಿ ಈ ಬಾರಿ ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ಕಾರಣ ಏನಂತಂದ್ರೆ ಅಲ್ಲಿ CP ಯೋಗೇಶ್ವರ್ ಅವರಿಗೆ ಅವರದೇ ಆದಂತ ಒಂದಿಷ್ಟು ಓಟ್ಗಳಿದಾವೆ, JDSಗೂ ಕೂಡ ಅವರದೇ ಆದಂತ ಓಟ್ ಇದೆ. ಆಶ್ಚರ್ಯ ಅಂತಂದ್ರೆ ಅಥವಾ ವಿಶೇಷ ಅಂತಂದ್ರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗಾಗ್ಲಿ ಬಿಜೆಪಿಗಾಗ್ಲಿ ತನ್ನದೇ ಇಷ್ಟು ಮಟ್ಟಿಗೆ ಓಟ್ಗಳಿದೆ ಅಂತ ಹೇಳ್ಕೊಳ್ಳುವಂತ ಪರಿಸ್ಥಿತಿ ಇಲ್ಲ. 2 ಪಕ್ಷಕ್ಕೂ, ಕಾಂಗ್ರೆಸ್ ಮತ್ತು ಬಿಜೆಪಿ 2 ಪಕ್ಷಕ್ಕೂ ಸಹಿತ ತೀರಾ ಕಡಿಮೆ ಪ್ರಮಾಣದ ಓಟ್ಗಳು ಅಲ್ಲಿದ್ದಾವೆ. ತಮ್ಮದೇ ಓಟು ಅಥವಾ ಪಕ್ಕಾ ಓಟು ಅಂತ ಹೇಳುವಂತದ್ದು. ಆದ್ರೆ CP ಯೋಗೇಶ್ವರ್ ಮತ್ತು JDS ಇಬ್ಬರಿಗೂ ಸಹಿತ ಅವರದೇ ಆದಂತ ಓಟ್ ಶೇರ್ಗಳು ಅಲ್ಲಿ ಇರೋದನ್ನು ನಾವು ಕಳೆದ ಕೆಲವು ಚುನಾವಣೆಯಲ್ಲಿ ನೋಡ್ತಾ ಬಂದಾಗ ಅರ್ಥವಾಗತ್ತೆ. ಈಗ ಅವರ ನಡುವೆನೆ ನೇರವಾಗಿ ಸ್ಪರ್ಧೆ ನಡೀತಾ ಇದೆ. ಇಬ್ರು ಕೂಡ ನೆಕ್ ಟು ನೆಕ್ ಫೈಟ್ ಅನ್ನೋ ರೀತಿಯಲ್ಲಿ ನಡೀತಾ ಇದೆ. ಜನ ಅಂತಿಮ ಕ್ಷಣದಲ್ಲಿ ಯಾರ ಕಡೆ ಹೆಚ್ಚು ಒಲವನ್ನ ತೋರಿಸ್ತಾರೆ ಅನ್ನೋದು ಕೂಡ ಬಹಳ ಕುತೂಹಲ. 2,30,000 ಚಿಲ್ಲರೆ ಓಟ್ಗಳಿದಾವೆ ಅಲ್ಲಿ. ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ಅಂದ್ರೆ ಹೆಣ್ಣು ಗಂಡು 2 ಓಟ್ಗಳು ಬಹುತೇಕ ಸರಿ ಸಮಾನ ಅನ್ನೋ ರೀತಿಯಲ್ಲಿ ಇದೆ. ಕಳೆದ ಬಾರಿ ಅಲ್ಲಿ 85% ಓಟ್ ಆಗಿತ್ತು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ. ಈ ಬಾರಿ ಬಹುಶಃ ತುರುಸಿನ ಸ್ಪರ್ಧೆಯನ್ನ ನೋಡಿದ್ರೆ ಬಹುಶಃ 90%ಗಿಂತ ಹೆಚ್ಚು ಓಟ್ ಆಗುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಸುಮಾರು 2 ಲಕ್ಷ ಚಿಲ್ಲರೆ ಓಟ್, 2,20,000 ವರೆಗೂ ಓಟ್ ಆಗಬಹುದು ಅನ್ನೋಂತ ಒಂದು ನಿರೀಕ್ಷೆ ಇದೆ. ಅಷ್ಟರ ಮಟ್ಟಿನ ಅಲ್ಲಿ ತುರುಸಿದೆ. ಎಲ್ಲಾ ಕಡೆಯಲ್ಲೂ ಹಳ್ಳಿಗೂ ಹೋಗಿ ಜನಜಾಗೃತಿಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಪ್ರತಿಯೊಬ್ಬರನ್ನು ಕೂಡ ಭೇಟಿ ಮಾಡುವಂತ ಒಂದು ಪ್ರಯತ್ನವನ್ನ ದೊಡ್ಡ ನಾಯಕರೇ ಮಾಡ್ಕೊಂಡಿದ್ದಾರೆ. ಸಾರ್ವತ್ರಿಕ ಚುನಾವಣೆ ಇದ್ದಾಗ ಇಷ್ಟರ ಮಟ್ಟಿಗೆ ಹೋಗಿ ಹಳ್ಳಿಗೆ ಹೋಗಿ ರೀಚ್ ಆಗುವಂತ ಸಾಧ್ಯತೆ ಸ್ವಲ್ಪ ಕಷ್ಟ ಇರುತ್ತೆ. ಇಷ್ಟರ ಮಟ್ಟಿಗೆ ದೊಡ್ಡ ನಾಯಕರುಗಳೇ ಹಳ್ಳಿವರೆಗೆ ಹೋಗೋದಕ್ಕೆ ಸಮಯಾವಕಾಶ ಕೂಡ ಇರಲ್ಲ. ಆದ್ರೆ ಇದು ಉಪಚುನಾವಣೆ ಆಗಿರುವಂತ ಕಾರಣಕ್ಕಾಗಿ ಹೆಚ್ಚಿನ
ಸಮಯವನ್ನು ನೀಡಲಿಕ್ಕೆ ಎಲ್ಲ ಪಕ್ಷದ ನಾಯಕರಿಗೂ ಕೂಡ ಅವಕಾಶ ಇರುತ್ತೆ, ಸಮಯ ಸಹ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಹೋಗಿ ಮತದಾರರನ್ನ ಹೆಚ್ಚಿನ ಪ್ರಮಾಣದಲ್ಲಿ ಹೋಗಿ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿ ಅವರ ಮನವೊಲಿಸುವಂತ ಕೆಲಸವನ್ನ ಎರಡೂ ಪಕ್ಷದ ನಾಯಕರುಗಳು ಕೂಡ ಮಾಡಿದ್ದಾರೆ. ಇವತ್ತು ವೋಟಿಂಗ್ ಈಗಾಗಲೇ ಆರಂಭ ಆಗಿದೆ. ಸಂಜೆವರೆಗೆ ಎಷ್ಟು ಪರ್ಸೆಂಟೇಜ್ ವೋಟ್ ಆಗುತ್ತೆ ಅನ್ನೋದು ಕುತೂಹಲ ಇದೆ. ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಗಮನ ಸೆಳೆದಿರುವಂತ ಕ್ಷೇತ್ರದಲ್ಲಿ ಮತದಾನದ ಪ್ರಮಾಣವೂ ಪ್ರಮಾಣವೂ ಕೂಡ ಹೆಚ್ಚಾಗುವಂತ ಲಕ್ಷಣಗಳು ಕಂಡು ಬರ್ತಾ ಇದೆ. ಯಾರ ಕೊರಳಿಗೆ ವಿಜಯದ ಮಾಲೆಯನ್ನ ಹಾಕುವಂತ ನಿರ್ಧಾರವನ್ನ ಚನ್ನಪಟ್ಟಣ ಕ್ಷೇತ್ರದ ಮತದಾರ ಮಾಡ್ತಾರೆ ಅನ್ನೋದು ಈಗ ನಮ್ಮ ಮುಂದೆ ಇರುವಂತಹ ಒಂದು ಕುತೂಹಲ. ಮತ್ತು ಹೆಬ್ಬಾರ್, ಒಂದು ಕಡೆ ಚನ್ನಪಟ್ಟಣದ ಕಣದಲ್ಲಿ ಜಾತಿವಾರು ಲೆಕ್ಕಾಚಾರ ಇಲ್ಲಿ ಬಹಳ ಮುಖ್ಯ ಅಂತಾನೆ ಹೇಳಬಹುದು. ಯಾಕಂದ್ರೆ ಚನ್ನಪಟ್ಟಣ ಕ್ಷೇತ್ರ ಅಂದ್ರೆ ಅದು ಒಕ್ಕಲಿಗ ಮತಗಳ ಪ್ರಾಬಲ್ಯ ಇರುವಂತಹ ಕ್ಷೇತ್ರ. ಸೊ ಇದು ಯಾರಿಗೆ ಪ್ಲಸ್ ಆಗಬಹುದು ಅಂತ? ಮಧು, ಜಾತಿ ಲೆಕ್ಕಾಚಾರವನ್ನ ನೋಡ್ತಾ ಹೋದಾಗ ಆರಂಭದಲ್ಲಿ ಆ ಜಾತಿಯವರಿಗೆ ಅವರಿಗೆ ಸಪೋರ್ಟ್, ಈ ಜಾತಿಯವರಿಗೆ ಸಪೋರ್ಟ್ ಅನ್ನೋಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಆದ್ರೆ ಬರ್ತಾ ಚುನಾವಣೆಯಲ್ಲಿ ಏನಾಗುತ್ತೆ ಅಂದ್ರೆ ಟ್ರೆಂಡ್ ಅನ್ನೋದು ಸೃಷ್ಟಿ ಆಗ್ತಾ ಹೋಗುತ್ತೆ. ಅವರು ಯಾವುದೇ ಪಕ್ಷದ ನಾಯಕರುಗಳು ನಡ್ಕೊಳ್ಳುವಂತ ರೀತಿ, ಆಡುವಂತಹ ಮಾತು, ಮಾಡುವಂತ ತಂತ್ರಗಾರಿಕೆ, ಯಾವ್ಯಾವ್ದು ಪ್ರಮುಖ ನಾಯಕರನ್ನ ಹೋಗಿ ಭೇಟಿಯಾಗಿ ಮಾಡುವಂತ ಮಾತುಕತೆಗಳು, ಇದೆಲ್ಲವೂ ಕೂಡ ಚುನಾವಣೆಯಲ್ಲಿ ಪರಿಣಾಮ ಬೀರ್ತಾ ಹೋಗುತ್ತೆ ಮತ್ತು ಫಲಿತಾಂಶದ ಮೇಲೆ ಬೇರೆ ರೀತಿಯಲ್ಲಿ ಆಯಾಮ ತೆಗೆದುಕೊಂಡು ಫಲಿತಾಂಶದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಇಲ್ಲಿ ಚನ್ನಪಟ್ಟಣದಲ್ಲೂ ಸಹಿತ ಅದೇ ರೀತಿ ವಾತಾವರಣ ಇದೆ. ಆರಂಭದಲ್ಲಿ ಒನ್ ಸೈಡೆಡ್ ಚುನಾವಣೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಆ ನಂತರದಲ್ಲಿ ಆಗ್ತಾ ಇರುವಂತ ಬೆಳವಣಿಗೆ, ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ ನಂತರದಲ್ಲಿ ಆದಂತ ಆ ಒಂದು ವಾತಾವರಣ, ಸೃಷ್ಟಿಯಾದಂತ ವಾತಾವರಣ, ಇದೆಲ್ಲವೂ ಕೂಡ ಬೇರೆ ರೀತಿಯಲ್ಲಿ ಆಯಾಮನ ತೆಗೆದುಕೊಳ್ತಾ ಹೋಗ್ತಾ ಇದೆ. ಚನ್ನಪಟ್ಟಣದಲ್ಲಿ ಒಕ್ಕಲಿಗರು ಪ್ರಾಬಲ್ಯ ಇದೆ. ಹಾಗಂತ ಒಕ್ಕಲಿಗರು ಯಾವುದೋ ಒಂದು ಪಕ್ಷಕ್ಕೆ ಸಾಲಿಡ್ ಆಗಿ ವೋಟ್ ಮಾಡ್ತಾರೆ ಅನ್ನೋ ವಾತಾವರಣ ಅಲ್ಲಿಲ್ಲ. ಮುಸ್ಲಿಂ ಸಮುದಾಯ ಕೂಡ ಇದೆ. ಮುಸ್ಲಿಂ ಮತದಾರರು ಸಹಿತ ಒಂದು ಹಂತದಲ್ಲಿ ಒನ್ ಸೈಡೆಡ್ ವೋಟ್ ಮಾಡ್ತಾರೆ, ಇಷ್ಟು ಪರ್ಸೆಂಟೇಜ್ ವೋಟ್ ಆಗತ್ತೆ ಅಂತ ಹೇಳೋದನ್ನ ಮಾತಿತ್ತು. ಸುಮಾರು ಒಂದು 20-30 ವೋಟು ಮುಸ್ಲಿಮ್ಸ್ ವೋಟೇ ಇದೆ. ಆದ್ರೆ ಅಷ್ಟು 30,000 ವೋಟು ಯಾವುದೋ ಒಂದು ಪಕ್ಷಕ್ಕೆ ಅಥವಾ ಒಂದು ಅಭ್ಯರ್ಥಿಗೆ ಬೀಳತ್ತೆ ಅನ್ನೋಂಥ ಪರಿಸ್ಥಿತಿ ಅಲ್ಲಿ ಸದ್ಯಕ್ಕೆ ಇಲ್ಲ, ಅಂತ ಒಂದು ವಾತಾವರಣ ಇಲ್ಲ. ಒಂದಷ್ಟು ಪರ್ಸೆಂಟೇಜ್ ಸ್ವಲ್ಪ ಶೇರ್ ಆಗತ್ತೆ ಅನ್ನೋಂಥದ್ದು. ಇದರ ಜೊತೆಯಲ್ಲಿ ದಲಿತ ಮತದಾರರು ಕೂಡ ಇದ್ದಾರೆ. ಅದು ಕೂಡ ಬಹಳ ದೊಡ್ಡದಲ್ಲಿ ಮಟ್ಟದಲ್ಲಿ ಪರಿಣಾಮ ಬೀರುವಂತ ಮತದಾರರು. ಅವರು ಕೂಡ 40,000ಕ್ಕೂ ಹೆಚ್ಚು ವೋಟ್ಗಳ ಉಳಿದಿದ್ದಾವೆ. ಹಾಗಾಗಿ ಮಧು, ಎರಡೂ ಪಕ್ಷದವರು ಇಲ್ಲಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದೇನಂತಂದ್ರೆ, ಯಾವ ಸಮುದಾಯದ ಮತಗಳು ಜಾಸ್ತಿ ಇದಾವೋ ಆ ಸಮುದಾಯದ ನಾಯಕರನ್ನೇ ಅಲ್ಲಿ ಹೆಚ್ಚು ಪ್ರಚಾರಕ್ಕೆ ಹಾಕಿದ್ದಾರೆ. ಆ ಸಮುದಾಯದ ನಾಯಕರುಗಳನ್ನ ಭೇಟಿ ಮಾಡಿಸುವಂತ ಕೆಲಸವನ್ನ ಎರಡೂ ಪಕ್ಷದ ನಾಯಕರುಗಳು ಮಾಡಿದ್ದಾರೆ. ಈ ಜಾತಿ ಲೆಕ್ಕಾಚಾರ ಸಹಿತ ಇಲ್ಲಿ ಬಹಳ ದೊಡ್ಡ ಒಂದು ಪ್ಲಾನ್ ಗಳನ್ನ ಮಾಡ್ಕೊಂಡು ಅವ್ರನ್ನ ಸೆಳೆಯುವಂತ ಪ್ರಯತ್ನಗಳು ಕೂಡ ನಡೆದಿದ್ದಾವೆ ಎರಡು ಪಕ್ಷದಿಂದ. ಆ ಪಕ್ಷ ಈ ಪಕ್ಷ ಅಂತಿಲ್ಲ, ಎರಡು ಪಕ್ಷದಿಂದನೂ ಸಹಿತ ನಡೆದಿದ್ದಾವೆ. ಕಾಂಗ್ರೆಸ್ ಅಂತೂ ಸರ್ಕಾರವೇ ಅಲ್ಲಿ ಬಂದು ಬೀಡ್ಬಿಟ್ಟಿದೆ. JDS ಮತ್ತು ಬಿಜೆಪಿಯ ಎಲ್ಲಾ ಘಟಾನುಘಟಿ ನಾಯಕರು, ದೇವೇಗೌಡರೇ ಅಲ್ಲಿ ಬೀಡ್ಬಿಟ್ಟು ಮತಯಾಚನೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಇಬ್ಬರು ಎರಡೂ ಕಡೆಯಿಂದ ನಾಯಕರುಗಳು ಮಾಡಿರುವಂತಹ ಪ್ರಯತ್ನಕ್ಕೆ ಎಷ್ಟರ ಮಟ್ಟಿಗೆ ಫಲ ಸಿಗತ್ತೆ, ಅವರ ಈಗಿನ ವರ್ಚಸ್ಸು ಮತ್ತು ಹಿಂದಿನ ಅವರು ಮಾಡಿರುವಂತಹ ಕೆಲಸಗಳು, ಅವರು ನಡ್ಕೊಂಡಿರುವಂತ ರೀತಿ, ಇದೆಲ್ಲವೂ ಚುನಾವಣೆ ಮೇಲೆ ಪರಿಣಾಮವನ್ನ ಬೀರುತ್ತೆ. ಅದು ಯಾರಿಗೆ ಸಕ್ಸಸ್ ಅನ್ನ ಕೊಡತ್ತೆ ಅನ್ನೋದು 23ನೇ ತಾರೀಕಿಗೆ ಗೊತ್ತಾಗುತ್ತೆ. ಇವತ್ತು ಸಂಜೆ ಒಳಗಡೆ ಮತದಾರರು ಅಭ್ಯರ್ಥಿಯ ಭವಿಷ್ಯವನ್ನ ಬರಿತಾ ಇದ್ದಾರೆ. ಮಧು, ಥ್ಯಾಂಕ್ ಯು ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಸಾಕಷ್ಟು ಸದ್ದು ಮಾಡ್ತಾ ಇರುವಂತಹ ಕ್ಷೇತ್ರ ಚನ್ನಪಟ್ಟಣದ ಮತದಾನ ನಡೀತಾ ಇದ್ದು, ಮತದಾರ ಯಾರಿಗೆ ಜೈ ಅನ್ನಲಿದ್ದಾನೆ, ನಿಖಿಲ್ ಕುಮಾರಸ್ವಾಮಿಗ ಅಥವಾ CP ಯೋಗೇಶ್ವರ್ಗ ಅನ್ನೋದರ ಕುರಿತಾಗಿ ಕಾದು ನೋಡಬೇಕು. ಇವರಿಬ್ಬರ ಜೊತೆಗೆ ಇನ್ನೂ 30ಕ್ಕೂ ಹೆಚ್ಚು ಮಂದಿ ಕಣದಲ್ಲಿದ್ದಾರೆ. ಸೊ ಹೀಗಾಗಿ ಸಾಕಷ್ಟು ಕುತೂಹಲ ಮೂಡಿಸಿದೆ ಚನ್ನಪಟ್ಟಣದ ಉಪಚುನಾವಣೆಯ ಮತದಾನ. ಇನ್ನು ಚನ್ನಪಟ್ಟಣದಲ್ಲಿ ಒಟ್ಟು 2,32,949 ಮತದಾರರಿದ್ದಾರೆ. ಈ ಪೈಕಿ 1,12,324 ಪುರುಷ ಮತದಾರರು, ಹಾಗೆ 1,20,617 ಮಹಿಳಾ ಮತದಾರರಿದ್ದಾರೆ. ಇನ್ನು 8,338 ಯುವ ಮತದಾರರು ಈ ಬಾರಿ ಹಕ್ಕು ಚಲಾಯಿಸಲಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂಥದ್ದು ಚನ್ನಪಟ್ಟಣದಲ್ಲಿ. ಇನ್ನು ಒಟ್ಟು 276 ಮತಗಟ್ಟೆಗಳನ್ನು ಇಲ್ಲಿ ಸ್ಥಾಪನೆ ಮಾಡಲಾಗಿದೆ.
ನಗರ ಪ್ರದೇಶದಲ್ಲಿ 62, ಗ್ರಾಮೀಣ ಪ್ರದೇಶದಲ್ಲಿ 214 ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಾಗಿದೆ. ಹಾಗೆ 119 ಮತಗಟ್ಟೆಗಳನ್ನು ಸೂಕ್ಷ್ಮ ಮತಗಟ್ಟೆಗಳು ಎಂದು ನಿರ್ಧರಿಸಲಾಗಿದೆ. ಇದರ ಜೊತೆಗೆ 8 ವಿಶೇಷ ಮತಗಟ್ಟೆ, 5 ಸಖಿ ಮತಗಟ್ಟೆ ಹಾಗೆ ವಿಶೇಷ ಚೇತನರಿಗಾಗಿ 1 ಮತಗಟ್ಟೆಯನ್ನ ಸ್ಥಾಪನೆ ಮಾಡಲಾಗಿರುವಂಥದ್ದು ಚನ್ನಪಟ್ಟಣ ಕ್ಷೇತ್ರದಲ್ಲಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.